ಗ್ರಾಮೀಣ ಭಾಗದ ರೈತರ ಮಕ್ಕಳಿಗೆ ಕಡಿಮೆ ಶುಲ್ಕದಲ್ಲಿ ಉತ್ತಮ ಶಿಕ್ಷಣ ಕೊಡುತ್ತಿರುವ ಹುದ್ದಾರ ಶಿಕ್ಷಣ ಸಂಸ್ಥೆಯ ಕಾರ್ಯ ಅಭಿನಂದನಾರ್ಹ ಎಂದು ಯುವ ಮುಖಂಡ ಚಿದಾನಂದ ಸವತಿ ಹೇಳಿದರು. ಬೆಳಗಾವಿ ಜಿಲ್ಲೆ ಅಥಣಿ ಪಟ್ಟಣದ ಹುದ್ದಾರ ಶಿಕ್ಷಣ ಸಂಸ್ಥೆಯ ನೂತನ ಕಟ್ಟಡಕ್ಕೆ ಭೂಮಿ ಪೂಜಾ ಕಾರ್ಯಕ್ರಮದಲ್ಲಿ ಮುಖ್ಯ ಅತಿಥಿಗಳಾಗಿ ಆಗಮಿಸಿ ಮಾತನಾಡಿದ ಅವರು, ಮಕ್ಕಳಿಗೆ ಉತ್ತಮ ಶಿಕ್ಷಣ ಕೊಡುವ ಉದ್ದೇಶದಿಂದ ವಿಜಯ್ ಹುದ್ದಾರ ಪ್ರಾರಂಭಿಸಿರುವ ಹುದ್ದಾರ ಶಿಕ್ಷಣ ಸಂಸ್ಥೆ ಹೊಸ ಕಟ್ಟಡದಲ್ಲಿ ಮತ್ತಷ್ಟು ಎತ್ತೆತ್ತರಕ್ಕೆ ಬೆಳೆಯಲಿ ಮತ್ತು ನಾನು ಕೂಡ ಈ ಸಂಸ್ಥೆಗೆ ಅಗತ್ಯವಿರುವಂತಹ ಸಹಾಯ ಸಹಕಾರ ಮಾಡುವುದಾಗಿ ಹೇಳಿದ ಅವರು, ವಿಜಯ್ ಹುದ್ದಾರ್ ಇವರು ಕೂಡ ಪರಿಶ್ರಮ ನೀಟ್ ಅಕಾಡೆಮಿಯ ಮೂಲಕ ಚಿಕ್ಕಬಳ್ಳಾಪುರ ಶಾಸಕ ಪ್ರದೀಪ್ ಈಶ್ವರ್ ಅವರಂತೆ ಬೆಳೆಯಲಿ ಎಂದು ಹಾರೈಸಿದರು. ಬಹುಶಃ ಈಗಾಗಲೇ ಸಾಕಷ್ಟು ಜನ ಹಿರಿಯರೆಲ್ಲರೂ ಕೂಡ ವಿಜಯನ ಹುದ್ದಾರ ಅವರ ಬಗ್ಗೆ ಬಹಳ ಸವಿಸ್ತಾರವಾಗಿ ತಮ್ಮ ವಿಚಾರವನ್ನು ವ್ಯಕ್ತಪಡಿಸಿರ್ತಕ್ಕಂಥದ್ದು. ಬಹುಶಃ ವಿಜಯನ ಹುದ್ದಾರ ಅವ್ರು ನೋಡಿದ್ರೆ ನಮಗೆ ಪ್ರದೀಪ್ ಈಶ್ವರ್ ಅವ್ರು ನೆನಪು ಬರ್ತಾರೆ. ಯಾಕಂತಂದ್ರೆ ಇವತ್ತು ಪರಿಶ್ರಮ ಅಂತ ಹೇಳಿ ಒಂದು ಅಕಾಡೆಮಿ ನಾವು ಪ್ರಾರಂಭ ಮಾಡಿ ರಾಜ್ಯಾದ್ಯಂತ ಇರ್ತಕ್ಕಂಥ ವಿದ್ಯಾರ್ಥಿಗಳಿಗೆ ಭಾಗವಹಿಸಿರ್ತಕ್ಕಂಥ ನೋಡಿದ್ರೆ ಬಹುಶಃ ಈ ಶಿಕ್ಷಣ ಸಂಸ್ಥೆಯು ಕೂಡ ರಾಜ್ಯದಲ್ಲಿ ಒಂದು ಮಾದರಿ ಶಿಕ್ಷಣ ಸಂಸ್ಥೆಯಾಗಿ ಬೆಳೀಲಿ ಅಂತ ಸಂದರ್ಭದಲ್ಲಿ ಭಗವಂತನಲ್ಲಿ ಪ್ರಾರ್ಥನೆಯನ್ನ ಮಾಡಿ ಈ ಶಿಕ್ಷಣ ಸಂಸ್ಥೆಗೆ ಬೇಕಾಗಿರ್ತಕ್ಕಂಥ ಸಹಾಯ ಸಹಕಾರವನ್ನ ಖಂಡಿತವಾಗಿಯೂ ನಿಮ್ಮ ಜೊತೆಗೆ ನಾವು ಮಾಡ್ತೇವೆ ಮಾತನೇ ಸಂದರ್ಭದಲ್ಲಿ ಹೇಳಿ, ಈ ಶಿಕ್ಷಣ ಸಂಸ್ಥೆಯನ್ನ ಉಳಿಸಿ ಬೆಳೆಸಿ ಈ ಭಾಗದ ರೈತರ ಮಕ್ಕಳಿಗೆ ವಿದ್ಯಾದಾನ ಮಾಡಲಿಕ್ಕೆ ಅನುವು ಮಾಡಿಕೊಡ್ತಕ್ಕಂಥ ಕೆಲಸ ತಾವು ಪ್ರಾರಂಭ ಮಾಡಿದ್ರೆ, ಬಹುಶಃ ಗುಂಡದ ಲಕ್ಷ್ಮೀ ದೇವಸ್ಥಾನದಿಂದ ಈ ಒಂದು ಸತ್ಕಾರ್ಯವನ್ನು ಪ್ರಾರಂಭ ಮಾಡಿದ್ರೆ ಬಹುಶಃ ಲಕ್ಷ್ಮಿ ಮತ್ತು ಸರಸ್ವತಿ ಈ ಶಿಕ್ಷಣ ಸಂಸ್ಥೆ ಒಳಗೆ ಕಾಲ ಕಟ್ಕೊಂಡು ಬೀಳ್ತಾಳಂತ ಸಂದರ್ಭ ನಾನು ಹೇಳಿಕೆ ಬಯಸ್ತೇನೆ. ಅದಕ್ಕೆ ಬಹುಶಃ ಇರ್ತಕ್ಕಂಥ ಎಲ್ಲ ಗುರು ಹಿರಿಯರ ಸಹಾಯ ಸಹಕಾರ ಈ ಶಿಕ್ಷಣ ಸಂಸ್ಥೆ ಮೇಲೆ ಇರಲಿ ಅಂತ ಸಂದರ್ಭದಲ್ಲಿ ಕೇಳ್ಕೊಂಡು, ಶಿಕ್ಷಣ ಸಂಸ್ಥೆ ಜೊತೆಗೆ ನಾವು ಕೂಡ ಆಡಳಿತ ಮಂಡಳಿ ನಿರ್ದೇಶಕರಾಗಿ ನಿಮ್ಮ ಜೊತೆಗೆ ನಿಂತುಕೊಂಡು ಈ ಶಿಕ್ಷಣ ಸಂಸ್ಥೆಯನ್ನ ರಾಜ್ಯದಲ್ಲಿ ಒಂದು ಮಾದರಿ ಶಿಕ್ಷಣ ಸಂಸ್ಥೆಯಾಗಿ ಬೆಳೀಲಿಕ್ಕೆ ನಮ್ಮ ಕಡೆ ಆಗಿರ್ತಕ್ಕಂಥ ಸಹಾಯ ಸಹಕಾರವನ್ನು ತನುಮನದಿಂದ ಮಾಡ್ತಕ್ಕಂಥ ಕೆಲಸವನ್ನು ಖಂಡಿತವಾಗಿಯೂ ಮಾಡ್ತಾನೆ ಮಾತನೇ ಸಂದರ್ಭದಲ್ಲಿ ಹೇಳಿ, ಈ ಸಮಾರಂಭಕ್ಕೆ ನನ್ನನ್ನು ಆಹ್ವಾನಿಸಿ ಪ್ರೀತಿಯಿಂದ ಸತ್ಕರಿಸಿ ನನಗೆ ಮಾತಾಡಲಿಕ್ಕೆ ಅವಕಾಶ ಮಾಡಿಕೊಟ್ಟಂತ ಎಲ್ಲ ಗುರು ಹಿರಿಯರಿಗೆ ಮತ್ತೊಮ್ಮೆ ವಂದಿಸಿ ನನ್ನ ಮಾತು ಮುಗಿಸ್ತೀನಿ. ಹುದ್ದಾರ ಶಿಕ್ಷಣ ಸಂಸ್ಥೆಯ ಅಧ್ಯಕ್ಷ ವಿಜಯ್ ಹುದ್ದಾರ್ ಮಾತನಾಡಿ, ಲಕ್ಷ್ಮೀಗುಡಿಯಿಂದ ಸಹಸ್ರ ಮಹಿಳೆಯರು ಕುಂಭಮೇಳದ ಮೂಲಕ ಶಾಲಾ ಆವರಣವನ್ನ ತಲುಪಿ ನಮ್ಮ ಶಿಕ್ಷಣ ಸಂಸ್ಥೆಯ ನೂತನ ಕಟ್ಟಡ ಪೂಜಾ ಕಾರ್ಯಕ್ರಮ ನೆರವೇರಿಸುವುದರ ಮುಖೇನ ನಮ್ಮ ಉದ್ದೇಶ ಇಷ್ಟೇ. ಅನ್ನ ದಾಸೋಹ, ಅಕ್ಷರ ದಾಸೋಹ, ಆಶ್ರಯ ದಾಸೋಹ ಇಂಥ 3 ತ್ರಿವಿಧ ದಾಸೋಹಗಳ ಮೂಲಕ ಉದ್ದೇಶ ಇಟ್ಟುಕೊಂಡು ಅತಿ ಬಡ ರೈತ ಹಾಗೂ ನಿರ್ಗತಿಕ ಮಕ್ಕಳಿಗೆ ಉಚಿತ ಶಿಕ್ಷಣ ನೀಡುವ ನಿಟ್ಟಿನಲ್ಲಿ ಈ ಶಿಕ್ಷಣ ಸಂಸ್ಥೆಯನ್ನ ಮುನ್ನಡೆಸಿಕೊಂಡು ಬಂದಿದ್ದೇವೆ. ಬರುವಾಗ ಏನನ್ನ ತಂದಿಲ್ಲ, ಹೋಗುವಾಗ ಏನನ್ನೂ ಒಯ್ಯುವುದಿಲ್ಲ. ಬಂದು ಹೋಗುವ ನಡುವೆ ಶಿಕ್ಷಣದಿಂದ ವಂಚಿತರಾದ ಮಕ್ಕಳಿಗೆ ಉನ್ನತ ಶಿಕ್ಷಣ ಕೊಡುವ ನಿಟ್ಟಿನಲ್ಲಿ ಹುದ್ದಾರ ಶಿಕ್ಷಣ ಸಂಸ್ಥೆ ಒಂದು ಹೆಜ್ಜೆ ಮುಂದಿಟ್ಟಿದೆ ಎಂದರು. ನಾಗರ ಪಂಚಮಿಯ ನಿಮಿತ್ತವಾಗಿ ನಮ್ಮ ಹುದ್ದಾರ ಶಿಕ್ಷಣ ಸಂಸ್ಥೆಯ ನೂತನ ಕಟ್ಟಡದ ಭೂಮಿ ಪೂಜಾ ಕಾರ್ಯಕ್ರಮವನ್ನು ಅದ್ದೂರಿಯಾಗಿ ನೆರವೇರಿತು. ಇಲ್ಲಿ ಸಾಕಷ್ಟು 108 ಮುತ್ತೈದೆಯರು ಉಡಿ ತುಂಬಿಸಿಕೊಂಡು ವಿಶೇಷವಾಗಿರ್ತಕ್ಕಂಥ ಕುಂಭಮೇಳದಲ್ಲಿ ಭಾಗಿಯಾಗಿ ಪವಿತ್ರವಾಗಿರ್ತಕ್ಕಂಥ ಗುಂಡದ ಲಕ್ಷ್ಮಿಯಿಂದ ಒಂದು ಕರಡಿ ಮಜಲು ಜೊತೆಗೆ ಡೊಳ್ಳು ವಾದ್ಯದೊಂದಿಗೆ ಚಿದಾನಂದ ಲಕ್ಷ್ಮಣ್ ಸೌದಿ ಅವರ ಯುವ ನಾಯಕರು, ಜೊತೆಗೆ ಎಸ್ ಕೆ ಬುಟಾಳಿ ಅವರು, ಅಸ್ಲಂ ನಾಲ್ಬಂದ್ ಅವರು, ರಾವ್ ಸಾಬ್ ಐಹೊಳೆ ಅವರು, ರವಿಯಣ್ಣ ಪೂಜಾರಿ ಅವರು, ಹೀಗೆ ಸಾಕಷ್ಟು ನಾಯಕರ ನೇತೃತ್ವದಲ್ಲಿ, ಜೊತೆಗೆ ಪಾಡಯ ಮಹಾಸ್ವಾಮಿಗಳವರ ನೇತೃತ್ವದಲ್ಲಿ ಹಾಗೂ ಮರುಸಿದ್ಧ ಮಹಾಸ್ವಾಮಿಗಳವರ ಒಂದು ದಿವ್ಯ ಸಾನ್ನಿಧ್ಯದಲ್ಲಿ ಅವ್ರ ಜೊತೆಗೆ ಅಮೋಕ್ಷದ ಅಜ್ಜಾರ ಒಂದು ಆಶೀರ್ವಾದದೊಂದಿಗೆ ನಮ್ಮ ಒಂದು ಮೇಳದೊಂದಿಗೆ ಇವತ್ತು ಬಹಳ ಸುಂದರವಾಗಿರ್ತಕ್ಕಂಥ ನೂತನ ಕಟ್ಟಡಕ್ಕೆ ನಾವು ಭೂಮಿ ಪೂಜೆಯನ್ನು ನೆರವೇರಿಸಿದ್ದೇವೆ. ಈಗ ಹುದ್ದಾರ ಶಿಕ್ಷಣ ಸಂಸ್ಥೆಗೆ ತಾವೆಲ್ಲರೂ ಕೂಡ ತನುಮನದ ಧನದ ಸಹಾಯವನ್ನು ಸಲ್ಲಿಸೋದ್ರೊಂದಿಗೆ ಯಾವತ್ತೂ ಶುಭ ಆಶೀರ್ವಾದನ ನೀಡಬೇಕಂತೇಳಿ ಈ ಮೂಲಕ ತಮ್ಮಲ್ಲಿ ವಿನಂತಿಸ್ಕೊಳ್ತಾ ಇದ್ದೇವೆ. ಸರ್, ಕಟ್ಟಡ ಎಷ್ಟು ಇದು ಕಟ್ಟಡ? ಈ ಕಟ್ಟಡ ಸುಮಾರು 4.5 ಕೋಟಿಯ ವೆಚ್ಚದಲ್ಲಿ 24,000 ಸ್ಕ್ವೇರ್ ಫೀಟ್ದ ಒಂದು ಕಟ್ಟಡ ನಿರ್ಮಾಣ, ಭವ್ಯವಾಗಿರ್ತಕ್ಕಂಥ ಕಟ್ಟಡವನ್ನು ಮಾಡಲಿಕ್ಕೆ ಇಚ್ಛೆ ಪಡ್ತಾ ಇದ್ದೀವಿ. ಇಲ್ಲಿ ಅಂಗವಿಕಲರು, ಬಡವರು, ಅನಾಥ ಮಕ್ಕಳಿಗೆ ಒಂದು ವಿಶೇಷವಾಗಿರ್ತಕ್ಕಂಥ ಜ್ಞಾನವನ್ನು ಕೊಡಬೇಕು. ಕಡು ಬಡವ ವಿದ್ಯಾರ್ಥಿಗಳಿಗೆ ಉಚಿತವಾಗಿರ್ತಕ್ಕಂಥ ಶಿಕ್ಷಣ, ಜೊತೆಗೆ ಉಚಿತವಾಗಿರ್ತಕ್ಕಂಥ ವಸತಿ ವ್ಯವಸ್ಥೆಯನ್ನು ಮಾಡಬೇಕು. ಜೊತೆಗೆ ತ್ರಿವಿಧ ದಾಸೋಹ ಆಗಿರ್ತಕ್ಕಂಥ ಅಕ್ಷರ ದಾಸೋಹ, ಜ್ಞಾನ ದಾಸೋಹ ಹಾಗೂ ಆಶ್ರಯ ದಾಸೋಹ, ಈ 3 ತ್ರಿವಿಧ ದಾಸೋಹವನ್ನು ನೀಡಬೇಕು ಅಂತೇಳಿ ನಮ್ಮ ಒಂದು ಸಂಕಲ್ಪ ಇದೆ. ಆ ಸಂಕಲ್ಪಕ್ಕೆ ಯಾವತ್ತೂ ತಾವೆಲ್ಲರೂ ಕೂಡ ಕೈ ಜೋಡಿಸಬೇಕಂತ ಹೇಳಿ ವಿನಂತಿಯನ್ನು ಮಾಡಿ ಕೆಎಸ್ ನಾಲಳ್ಳಿ ವಿಜಯ್ ಕುಲಕರ್ಣಿ ಅವರು ಮಾತನಾಡಿದರು. ಇನ್ನು ಕಾರ್ಯಕ್ರಮದಲ್ಲಿ ಸ್ವಾಮೀಜಿಗಳು ಹಾಗೂ ಧುಣೀರಾದ ಎಸ್ಕೆ ಬೂಟಾಳಿ, ರವಿ ಪೂಜಾರಿ, ರಾವ್ ಸಾಬ್ ಐಹೊಳೆ, ಅಸ್ಲಾಂ ನಾಲ್ಬಂದ್, ರಾಜು ಅಲಬಾಳ, ಗ್ರಾಮ ಪಂಚಾಯತ್ ಸದಸ್ಯರಾದ ಪರಶುರಾಮ್ ಸೋನ್ಕರ್, ರಾಜು ಎಂಕಚ್ಚಿ, ಸಂಜಯ್ ಹಣಬಾಪುರ, ರಾಜು ಮರಡಿ, ಗಿರೀಶ್ ಬುಟಾಳಿ, ಮಹದೇವ ಮಡಿವಾಳ್, ಸಂಸ್ಥೆಯ ಆಡಳಿತ ಅಧಿಕಾರಿ ಸಂಜಯ್ ಕುಲಕರ್ಣಿ, ಐಕೆ ಕುಂಭಾರ್, ಮುಖ್ಯ ಅಧ್ಯಾಪಕರು ಶ್ರೀದೇವಿ ಜಾಧವ್, ಕಾರ್ಯದರ್ಶಿ ಪೂರ್ಣಿಮಾ ಹುದ್ದಾರ್, ಶಿಕ್ಷಕರು, ಶಿಕ್ಷಕಿಯರು, ವಿದ್ಯಾರ್ಥಿಗಳು, ಸಿಬ್ಬಂದಿಗಳು ಅನೇಕರು ಉಪಸ್ಥಿತರಿದ್ದರು.
ಬ್ಯೂರೋ ರಿಪೋರ್ಟ್ ಸತೀಶ್ ಕೊಡಿ, ನ್ಯೂಸ್ ಫಸ್ಟ್, ಚಿಕ್ಕೋಡಿ. 20 ವರ್ಷಗಳಿಂದ ಪ್ರಾರಂಭವಾಗಿ ಕಿರುನೆಲದಲ್ಲಿ ಪ್ರಾರಂಭವಾಗಿ ಹಿರಿಯದನ್ನು ಮುಟ್ಟತಕ್ಕಂಥ ಒಂದು ಸಂಸ್ಥೆ ಉದ್ಧಾರ ಶಿಕ್ಷಣ ಸಂಸ್ಥೆ. ಮೂರ್ತಿ ಚಿಕ್ಕದಾದ ಕೀರ್ತಿ ದೊಡ್ಡದೆನ್ನುವಂತೆ ಸುಮಾರು 4.5 ಕೋಟಿನಲ್ಲಿ ಅಂದಾಜು ವೆಚ್ಚದಲ್ಲಿ ನಿರ್ಮಿಸಲಾದಂಥ ಈ ಭವ್ಯ ಕಟ್ಟಡ ಇದು ನಮ್ಮೆಲ್ಲರಿಗೂ ಹೆಮ್ಮೆಯ ವಿಷಯವಾಗಿದೆ. ಹಾಗೂ ಗ್ರಾಮೀಣ ಭಾಗದಲ್ಲಿ ಕಲಿತಕ್ಕಂಥ ಬಡ ವಿದ್ಯಾರ್ಥಿಗಳಿಗೆ ವಸತಿ ಅನ್ನ ಯೋಜನೆಯಡಿ ಸುಮಾರು ಇಲ್ಲಿವರೆಗೆ 20 ವರ್ಷಗಳವರೆಗೆ ಅವರು ಸೇವೆಯನ್ನು ಸಲ್ಲಿಸ್ತಾ ಬಂದು ಈ ಕಟ್ಟಡ ಹೆಮ್ಮರವಾಗಿ ಬೆಳೆಯಲಿ ಅಂತ ನಾನು ಆಶಿಸ್ತಾ, ಹಾಗೆ ಅವರು ಬಹುಮುಖ ಪ್ರತಿಭೆಯ ವ್ಯಕ್ತಿತ್ವವನ್ನು ಹೊಂದಿದಂತಹ ಉದ್ಧಾರ ಶಿಕ್ಷಣ ಸಂಸ್ಥೆಯನ್ನು ಬೆಳೆಸುವುದರ ಜೊತೆಗೆ ಕನ್ನಡ ಗಡಿನಾಡು ಹಾಗೂ ಸಾಂಸ್ಕೃತಿಕ ಸಂಘ ಹಾಗೂ ರಾಜಕೀಯ ಎಲ್ಲ ವಿಭಾಗಗಳಲ್ಲಿ ಅವರ ಬಹುಮುಖ ವ್ಯಕ್ತಿತ್ವ ಪ್ರತಿಭೆ ಇದರ ಮುಖಾಂತರ ಅನಾವರಣಗೊಳ್ಳಲಿ. ಗುರು ಹಿರಿಯರ ಆಶೀರ್ವಾದ ಅವರ ಮೇಲೆ, ನಾಗರ ಪಂಚಮಿ ನಿಮಿತ್ತ ಬಂದಂಥ ಎಲ್ಲ ಮಾತೋಶ್ರೀಯರ ಆಶೀರ್ವಾದ, ಗುರು ಹಿರಿಯರ ಆಶೀರ್ವಾದ ಇವರ ಮೇಲೆ ಇರಲಿ. ಇದೊಂದು ಹೆಮ್ಮರವಾಗಿ ಬೆಳೆಯಲಿ, ಯೂನಿವರ್ಸಿಟಿವರೆಗೆ ಹೋಗಲಿ ಅಂತ ಹೇಳಿ ನಾನು ಕೂಡ ಆಶಿಸ್ತೇನೆ. ನನ್ನ ಸಂಸ್ಥೆ ಜೊತೆ ಒಡನಾಟ ಸುಮಾರು 6 ವರ್ಷದಿಂದ. ಈ ಒಂದು ಶಿಕ್ಷಣ ಸಂಸ್ಥೆ ಸಣ್ಣದಿಂದ ದೊಡ್ಡದಾಗಿ ಬೆಳೀತಾ ಹೋಗ್ತಾ ಇದ್ದಂತೆ ಜವಾಬ್ದಾರಿಗಳನ್ನು ಹೆಚ್ಚಿಗೆ ಆಗ್ತವೆ. ಆ ಜವಾಬ್ದಾರಿಗಳನ್ನು ತೆಗೆದುಕೊಳ್ತಕ್ಕಂಥ ಒಂದು ಗುಣ, ದೇಶಕ್ಕೆ ಬೇಕಾದಂಥ ಮಾದರಿ ಶಿಕ್ಷಣ ಇವುಗಳನ್ನೆಲ್ಲವನ್ನು ಪೂರೈಸ್ತಕ್ಕಂಥ ಒಂದು ಸಂಸ್ಥೆ ಈಗ ಬೆಳೀಲಿ. ಈ ಒಂದು ಸಂಸ್ಥೆಯಲ್ಲಿ ಇನ್ನೂ ಅನೇಕ ಕಾಲೇಜುಗಳು ಬರಲಿ, ಮೆಡಿಕಲ್ ಕಾಲೇಜುಗಳು ಬರಲಿ, ಎಂಜಿನಿಯರಿಂಗ್ ಕಾಲೇಜುಗಳು ಬರಲಿ. ಅದಕ್ಕೆ ಬೇಕಾದಂಥ ಎಲ್ಲ ಶಕ್ತಿಯನ್ನು ದೇವರು, ಅವರಲ್ಲಿರ್ತಕ್ಕಂಥ ಗುರು ಬಳಗ ಮತ್ತು ಸಮಾಜ ಸೇವೆಯಲ್ಲಿರ್ತಕ್ಕಂಥ ಅವ್ರದ್ದು ಏನು ಇನ್ವಾಲ್ವ್ಮೆಂಟ್ ಇದೆ ಅದರೆಲ್ಲರಿಂದಲೂ ದೇವರು ಅವರಿಗೆ ಎಲ್ಲ ಶಕ್ತಿಯನ್ನು ಕೊಟ್ಟು ಈ ಒಂದು ಶಿಕ್ಷಣ ಸಂಸ್ಥೆಯನ್ನು ಈ ಒಂದು ಬಡ ಮಕ್ಕಳಿಗೆ, ಹಿಂದುಳಿದವರಿಗೆ ಮತ್ತು ಯಾರಿಗೆ ಶಿಕ್ಷಣದ ಸವಲತ್ತುಗಳಿರಲ್ಲ ಅವರಿಗೆ ಕೊಡ್ತಕ್ಕಂಥ ಒಂದು ಉದ್ದೇಶ, ಆ ಸದುದ್ದೇಶ ಈಡೇರಲಿ ಅಂತ ಹೇಳ್ತಾ ನನ್ನ ಈ 2 ಮಾತುಗಳನ್ನು